ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಭಾಳ ಇಂಟ್ರೆಸ್ಟ್ ಆಗಿ ಸ್ಟೋರಿಯನ್ನು ಒಂದು ಕೊಡ್ತಿದ್ದೀವಿ. ಅದೇನೆಂದರೆ, ಇವತ್ತು ವೈದ್ಯರು ಅಂದರೆ ದೇವರು ಅಂತಾರೆ, ಪ್ರಾಣ ಉಳಿಸೋರು ಅಂತಾರೆ. ಆದರೆ ಇವರು ಮಾಡೋ ಹಲ್ಕಲ್ ಕೆಲಸದಿಂದ ಅಮಾಯಕರ ಜೀವ ಬಲಿ ಆಗ್ತಾಯಿದೆ ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿ. ನಾವು ಹಿಂದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿನಲ್ಲಿ ಒಂದು ಹೆಣ್ಣು ಮಗಳ ಜೀವನದ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದು. ಹೆರಿಗೆ ಮಾಡಿಸ್ತೀನಿ, ನಾರ್ಮಲ್ ಮಾಡಿಸ್ತೀನಿ ಅಂತ ಹೇಳ್ದ ಡಾಕ್ಟರು. ಕೊನೆಗೆ ಮಾಡಿದ್ದೇನೋ ಒಂದು ಜೀವನ ಬಲಿ ತಗೊಂಡೇ ಬಿಟ್ಟ ಅಂತ ಸ್ಟೋರಿ ನಾವು ಹಿಂದೆ ಮಾಡಿದ್ದು. ಆದರೆ ಈಗ ಅದಕ್ಕೆ ಒಂದು ಕ್ಲಿಯರ್ ಚಿಟ್ಟು ಸಿಕ್ಕಿದೆ ನೋಡ್ರಿ. ಅವತ್ತು ಡಾಕ್ಟ್ರನ್ನ ನೀಟಾಗಿ ಆಪ್ರೇಷನ್ ಮಾಡಿ ಮುಗು ತೆಗೆದು ಬ್ಲಡ್ ಹಾಕಿದರೆ ಸುಮಾ ಉಳಿತಿದ್ಲು. ಆದರೆ ಇವತ್ತು ಸುಮಾ ಆ ಜೀವ ತೆತ್ತಿದಳಂದರೆ ಬನ್ನಿ. ತೀರ್ಥಹಳ್ಳಿಯ ಜಯಚಾಮರಾಜ ತಾಲೂಕು ಆಸ್ಪತ್ರೆಯಲ್ಲಿ ಜುಲೈ 3 ಬೆಳಗಿನ ಜಾವ ಗಂಡು ಮಗುವೆ ಜನ್ಮ ನೀಡಿದ ತಾಯಿ ಶುಕ್ರವಾರ ಮಣಿಪಾಲ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಹೊಸನಗರ ತಾಲೂಕಿನ ಕೋಡೂರು ಸುಮಾ ಅವರು ಮೃತಪಟ್ಟಿರೋಂಥ ಮಹಾತಾಯಿ. ಹಳ್ಳಸುರುಳಿಯ ತಾಯಿ ಮನೆಯಲ್ಲಿದ್ದ ಸುಮಾ ಜುಲೈ 1ರಂದು ಜಾಂಡೀಸ್ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ JC ಆಸ್ಪತ್ರೆಗೆ ದಾಖಲಾಗಿದ್ದರು. ಜಾಂಡೀಸ್ಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ 2ನೇ ತಾರೀಕು ಮಧ್ಯರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ರಾತ್ರಿ 3 ಗಂಟೆಗೆ ಅವರಿಗೆ ಸಹಜವಾಗಿ ಹೆರಿಗೆ ಆಗಿದೆ. ಹೆರಿಗೆ ಸಂದರ್ಭದಲ್ಲಿ ಮಗು ಮಲವನ್ನು ತಿಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ವೈದ್ಯರು ಮಹಾನುಭಾವರು ತಿಳಿಸಿದ್ರು ಅಂದರೆ ಅವರು ಮಾಡಿದ ಎಡವೆಟ್ಟು ಏನಂತ ಹೇಳ್ತೀನಿ ಬನ್ನಿ. ಇದು ಆಪ್ರೇಷನ್ ಮಾಡಿ ತೆಗೀರಿ ಡಾಕ್ಟ್ರೇ ಅಂದರೆ, ಇಲ್ಲ ಆಪ್ರೇಷನ್ ಬೇಡ, ನಾನು ನಾರ್ಮಲ್ಲೇ ಮಾಡ್ತೀನಿ, ನಿಮ್ಗೆ ಯಾಕೆ ಅಂತ ಹೇಳಿ ಕೊನೆಗೆ ನಾರ್ಮಲ್ ಮಾಡೋಕ್ಕೆ ಹೋದರು. ಅಷ್ಟರಲ್ಲಾಗಲೇ ತಾಯಿಗೂ ತೀವ್ರ ರಕ್ತಸ್ರಾವ ಆಗಿದೆ. ವೈದ್ಯರು ಬೆಳಗ್ಗೆ 6 ಗಂಟೆಗೆ ಆಸ್ಪತ್ರೆಯಿಂದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ತಾಯಿ ಮಗುವನ್ನು ಕಳಿಸಿಕೊಟ್ಟಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮಗುವನ್ನು ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಿದ್ದು ತಾಯಿಯನ್ನು ಮಣಿಪಾಲ ಆಸ್ಪತ್ರೆಗೆ ಕರೆದಿದ್ದಾರೆ. ಮಾರ್ಗ ಮಧ್ಯೆ ಸುಮಾರು 4ರಿಂದ 5 ಗಂಟೆ ಪ್ರಯಾಣ ಮಾಡಿದ್ರಿಂದ ತೀವ್ರ ರಕ್ತ ಸೋರಿಕೆಯಾಗಿತ್ತು. ಮಣಿಪಾಲ ಆಸ್ಪತ್ರೆಯಲ್ಲಿ ಹೆಚ್ಚಿನ ರಕ್ತವನ್ನು ನೀಡಿ ಚಿಕಿತ್ಸೆ ಮಾಡಲಾಗಿತ್ತು. ಆದರೆ ಅದರ ಪರಿಣಾಮವಾಗಿ 2 ಕಿಡ್ನಿ ಕೆಲಸ ನಿಂತೋಗಿತ್ತು. ಕಿಡ್ನಿ ಕೆಲಸ ಮಾಡ್ತಿರ್ಲಿಲ್ಲ. ಡಯಾಲಿಸ್ಗಾಗಿ ಸುಮಾನ ಇಟ್ಟಿದ್ರು, ಅಲ್ಲದೆ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ರು. ಇದೆಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಪ್ರೀತಿಯ ವೀಕ್ಷಕರೇ, ಅನ್ಯಾಯವಾಗಿ ಡಾಕ್ಟ್ರು ತೀರ್ಥಹಳ್ಳಿಯ ಜಯಚಾಮರಾಜ ಆಸ್ಪತ್ರೆಯಲ್ಲಿ ಇನ್ನೆಷ್ಟು ಜನ ಜೀವ ತೆಗೆದಿದ್ದಾರೋ ಗೊತ್ತಿಲ್ಲ. ಅದೆಲ್ಲ ಗೊತ್ತಿದ್ದು ಬಂದು ಸ್ಥಳಕ್ಕೆ ಬಂದಂಥ DHO ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನಿಮ್ಗೆ ಯಾಕೆ ಅಂತೇಳಿ ಕತೆ ಹೇಳಿದವರು ಈಗ ಮಾಡಿದ್ದೇನು ಗೊತ್ತಾ? ಆ ಡಾಕ್ಟ್ರ್ ಮೇಲೂ ಆಕ್ಷನ್ ತಗೊಂಡಿಲ್ಲ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸಿಲ್ಲ. ಹಿಂಗಾದರೆ ಏನಪ್ಪ ಕತೆ ಅಂತೇಳಿ ಹೇಳ್ಬೇಕಾಗಿದೆ. ವೀಕ್ಷಕರೇ, ನಿಮಗೆ ಇದೊಂದು ವಿಶೇಷ ಏನಲ್ಲ. ಯಾಕೆಂದರೆ ಇತ್ತೀಚೆಗೆ ವೈದ್ಯರು ಹೋಗಿ ರಾಕ್ಷಸರಾಗ್ತಿದ್ದಾರೆ. ವೈದ್ಯರು ಕೆಲಸ ಮಾಡಿ ಅಂದರೆ ರಾಕ್ಷಸರು ಕೆಲಸ ಮಾಡ್ತಿದ್ದಾರೆ. ದುಡ್ಡಿಗೋಸ್ಕರ ಅಡ್ಮಿಟ್ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅಂತೇಳಿ ದುಡ್ಡು ಕಿತ್ಕೊಂಡು ಜೀವ ತೆಗೆದು ಕಳಿಸ್ತಿದ್ದಾರೆ. ಇದು ನಾರ್ಮಲ್ ಆಗಿದೆ. ವೀಕ್ಷಕರೇ, ನಿಮಗೆಲ್ಲ ಇದೊಂದು ಇರಲಿ. ಈಗಲೇ ಕೂಡಲೇ DHO ಸಾಹೇಬರು ಇದ್ರ ವಿರುದ್ಧ ಡಾಕ್ಟರ್ ವಿರುದ್ಧ ಆಕ್ಷನ್ ತಾಂತಾರೋ ಇಲ್ಲ ಏನು ಮಾಡ್ತಾರೆ ಕಾದು ನೋಡೋಣ. ಇಲ್ಲ ಅಂದರೆ ಮುಂದೆ ಹೋರಾಟ ತೀವ್ರ ಆಗೋದಂತೂ ಗ್ಯಾರಂಟಿ. ಜನ ಯಾವಾಗ ರುಚಿಗೆದ್ದು ಕಲ್ಲಲ್ಲಿ ಹೊಡಿತಾರೋ ಅಂತೇಳಿ ಕಾದು ನೋಡಬೇಕಾಗಿದೆ. DHO ಸಾಹೇಬರು ಮಾತ್ರ ಏನು ಗೊತ್ತಿಲ್ದಂಗೆ ನಾಟಕ ಆಡ್ಕೊಂಡು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನಾನು ಆಕ್ಷನ್ ತಾತೀನಿ ಅಂತೇಳಿ ಒಳಂದೊಳಗೆ ಒಪ್ಪಂದ ಮಾಡ್ಕೊಂಡಿದ್ದಾರಂತ ಜನ ಮಾತಾಡ್ಕೊತಿದ್ದಾರೆ. ಇದಕ್ಕೆ ತೆರೆ ಎಳಿತಾರೋ ಇಲ್ಲ ತೆರೆ ಬಿಡ್ತಾರೋ ಕಾದು ನೋಡಬೇಕಾಗಿದೆ.